ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಮುಗಿಯದ ಅಸಮಾಧಾನ. ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ. 2 ದಿನಗಳಿಂದ ದೆಹಲಿಯಲ್ಲಿದ್ದಂತಹ ಸೋಮಣ್ಣ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ. ನೋಡಿ, ಮತ್ತೆ ಸೋಮಣ್ಣ ಅವರು ಬಿಜೆಪಿಯಲ್ಲಿ ಇರುವಂತಹ ಮನಸ್ಸು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ. 2 ದಿನಗಳಿಂದ ದೆಹಲಿಯಲ್ಲೇ ಇದ್ದಂತಹ ಸೋಮಣ್ಣ ವರಿಷ್ಠರನ್ನ ಈಗ ಭೇಟಿ ಮಾಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ. ಪರಿಷತ್ ಸದಸ್ಯ ಸ್ಥಾನ ಮತ್ತು ಲೋಕಸಭೆಗೆ ಸ್ಪರ್ಧಿಸುವ ಕುರಿತು ಚರ್ಚೆನ ನಡೆಸಿದ್ದಾರೆ. ಅಂದರೆ MLC ಆಗಬೇಕು ಅನ್ನುವಂತಹ ಒಂದು ಬಯಕೆ. ಅಸಮಾಧಾನಿತ ನಾಯಕನನ್ನ ದೆಹಲಿಗೆ ಆಹ್ವಾನಿಸಿದ್ರು ವರಿಷ್ಠರು. ಯಾಕಂದ್ರೆ ಅಲ್ಲಿ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಅನ್ನೋ ಸುಳಿವು ಸಿಗ್ತಾ ಇದ್ದಂತೆ ಇಲ್ಲಿ ಸೋಮಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ಅಮಿತ್ ಶಾ ಹಾಗೆ ಜೆ.ಪಿ. ನಡ್ಡಾ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಅವರು ಹೇಳಿದರು, ಡಿಸೆಂಬರ್ 10 ಆದಮೇಲೆ ನಾನು ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳಿ. ಸೋಮಣ್ಣ ಅವರು ಆಲ್ರೆಡಿ ಬಿಜೆಪಿಯಿಂದ ಒಂದು ಕಾಲನ್ನು ಹೊರಗಡೆ ಇಟ್ಟಾಗಿತ್ತು. ಬಟ್ ಅಂತೂ ಇಂತೂ ಹೈಕಮಾಂಡ್ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಮುಂದುವರಿಸಿತ್ತು. ಸಕ್ಸಸ್ ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸೋಮಣ್ಣ ಅವ್ರ ಭೇಟಿ ಭಾರಿ ಕುತೂಹಲ ಕಾರಣ ಆಗ್ತಾ ಇದೆ. ಟಿಕೆಟ್ ಕನ್ಫರ್ಮ್ ಆಗಿರ್ಬೋದು ಅಂತ ತುಮಕೂರಿಂದ. ಅಥವಾ ಈಗ ಸೋಮಣ್ಣ ಅವರು ಭೇಟಿ ಆಗಿರೋದು ಅವ್ರು ಹೇಳಿದ್ರು, ನನಗೇನೆಲ್ಲ ಅಸಮಾಧಾನಗಳಿದ್ದಾವೆ, ಯಾರ ವಿರುದ್ಧ ಮುನಿಸಿದೆಯೋ ಅವರೆಲ್ಲರ ಬಗ್ಗೆನೂ ಕೂಡ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತೇಳಿ. ಯಾವ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿರ್ಬೋದು. ಹಾಗಾದರೆ ಸೋಮಣ್ಣ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಹೈಕಮಾಂಡ್ ಕೂಡ ಅರಿತಿತ್ತು. ಅವ್ರು ಹೋದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಲಿಂಗಾಯತ ಕಮ್ಯುನಿಟಿ ಮತ್ತು ಬೇಸರ ಆಗುತ್ತೆ ಅನ್ನುವಂಥ ಆತಂಕದ ಹಿನ್ನೆಲೆಯಲ್ಲಿ ಟಚ್ಚಲ್ಲಿತ್ತು. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಮಧ್ಯಪ್ರವೇಶ ಮಾಡಿ ಅವರು ದೂರವಾಣಿ ಮೂಲಕ ಅವರು ಮನವೊಲಿಸುವಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ರು. ಅಲ್ಲೂ ಕೂಡ ಸಕ್ಸಸ್ ಆಯಿತು. ಅದಾದ ಮೇಲೆ ಈಗ ಹೈಕಮಾಂಡ್ ಬುಲಾವ್ ಕೊಟ್ಟಿತ್ತು. ದೆಹಲಿಯಲ್ಲಿ ಇದ್ದರು 2 ದಿನಗಳಿಂದ. ಇವತ್ತು ಟೈಮ್ ಸಿಕ್ತು, ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಲೋಕಸಭಾ ಸ್ಥಾನಕ್ಕೆ ಅಂದರೆ ಈಗ ಟಿಕೆಟ್ಗೋಸ್ಕರ ಬೇಡಿಕೆನ ಮೊದಲು ಕೂಡ ಅವ್ರು ಇಟ್ಟಿದ್ರು. ತುಮಕೂರಿಂದ ಸ್ಪರ್ಧೆ ಮಾಡಿದ್ರೆ ಮಾತ್ರ ನಾನು ಮಾಡ್ತೀನಿ ಅಂಥೇಳಿ, ಇಲ್ಲದೇ ಇದ್ದರೆ ಗುಡ್ ಬೈ ಹೇಳ್ತೀನಿ ಅಂಥೇಳಿ. ಹಾಗಾಗಿನೇ ಈಗ ಹೈಕಮಾಂಡ್ ಇದೆಲ್ಲವನ್ನು ಕೂಡ ಅರಿತು ರಾಜ್ಯ ನಾಯಕರಿಗೂ ಕೂಡ ಅವರು ಮನವೊಲಿಸುವಂತಹ ಟಾಸ್ಕನ್ನು ಕೊಟ್ಟಿತ್ತು. ಆದರೆ ಅದು ಸಕ್ಸಸ್ ಆಗಿರಲಿಲ್ಲ. ಯಾಕಂದರೆ ವಿಜೇಂದ್ರ ಅಥವಾ ಆರ್ ಅಶೋಕ್ ಆಗಿರ್ಬೋದು, ಅವರ ಮಾತನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಸೋಮಣ್ಣ ಇರಲಿಲ್ಲ. ಅದನ್ನು ಜೋಶಿಯವರು ಹೆಗಲಿಗೆ ವಹಿಸಿದ್ರು. ಅಲ್ಲಿ ಸಕ್ಸಸ್ ಆಯಿತು. ಆಮೇಲೆ ಹೈಕಮಾಂಡ್ ಅವ್ರಿಗೆ ಬುಲಾವ್ ನೀಡಿ ಈಗ ದೆಹಲಿ ಕರೆಸ್ಕೊಂಡು ಅವರ ಅಸಮಾಧಾನವನ್ನು ತಣಿಸುವ ಕೆಲಸ ಮಾಡ್ತಾ ಇದೆ.